ಕೃಷ್ಣ ಎವ್ರಿವನ್. ನಾನಿವತ್ತು ವಿಸಿಟ್ ಮಾಡಿದ್ದು ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬ್ಯಾಂಗ್ಳೂರ್. ಈ ಇನ್ಸ್ಟಿಟ್ಯೂಷನಲ್ಲಿ ಎವ್ರಿ ಇಯರ್ ಓಪನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದು ಮಾರ್ಚ್ 1 ವೀಕಿಗೆ. ಈ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಆಗಿದ್ದು 1909ಅಲ್ಲಿ. ಇದು ಪಾಪ್ಯುಲರ್ ಆಗಿರೋದು ರಿಸರ್ಚ್ ಇನ್ ಸೈನ್ಸ್, ಇಂಜಿನಿಯರಿಂಗ್, ಡಿಸೈನ್ ಆ್ಯಂಡ್ ಮ್ಯಾನೇಜ್ಮೆಂಟಿಗೆ. ಇಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನು ಅಂದರೆ CV ರಾಮನ್ ಅವರು ಕೂಡ ಇಲ್ಲೇ ಸ್ಟಡಿ ಮಾಡಿದ್ದು ಅಂತ. ಫಸ್ಟ್ ವಿಸಿಟ್ ಮಾಡಿದ್ದು ರೋಬೋಟಿಕ್ಸಲ್ಲಿ. ತುಂಬ ಇನೋವೇಟಿವ್ ಆಗಿತ್ತು, ನೋಡೋಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಇನ್ಸೆಕ್ಟ್ಸ್ನೆಲ್ಲ ಮೈಕ್ರೋಸ್ಕೋಪ್ ಅಂಡರ್ ಇಟ್ಟು ತೋರಿಸ್ತಾ ಇದ್ರು. ಎಲ್ಲ ಇನ್ಸೆಕ್ಟ್ಸು ತುಂಬ ಹತ್ರದಿಂದ ಹೇಗೆ ಕಾಣುತ್ತೆ ಅಂತ ಎಲ್ಲ ನೋಡಿದ್ವಿ. ಇನ್ನು ಕಿಡ್ಸಿಗಂತೂ ತುಂಬ ಲರ್ನ್ ಮಾಡೋಕ್ಕೆ ಈ ಎಕ್ಸಿಬಿಷನ್ಗೆ ಹೋಗಲೇಬೇಕು. ಅದು ಮಾರ್ಚ್ ಫಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಹಾಗೆ ನಾನು ಎನ್ವಿರಾನ್ಮೆಂಟಲ್ ಸೈಡಿಗೆ ಹೋದಾಗ ಟ್ರೀಸ್ ಎಲ್ಲ ಎಷ್ಟು ಇಯರ್ಸ್ ಓಲ್ಡಿಂದು ಅಂತೆಲ್ಲ ತೋರಿಸ್ತಾಯಿದ್ರು. ಅದನ್ನೆಲ್ಲ ನೋಡಿದೆ. ಝೀಮನ್ ಎಫೆಕ್ಟ್, ಹಾಗೆ ಫಿಸಿಕ್ಸ್ ರಿಫ್ರ್ಯಾಕ್ಷನ್ಸ್ ಬಗ್ಗೆ, ಹಾಗೆ ಬಯಾಲಜಿ ಪಾರ್ಟಿಗೆ ಹೋದರೆ ಮೈಕ್ರೋಸ್ಕೋಪ್ ಅಂಡರ್ ಯಾವ್ಯಾವ ಬ್ಯಾಕ್ಟೀರಿಯಾ ಹೇಗೆ ಕಾಣುತ್ತೆ, ಆಲ್ಗೆ ಹೇಗೆ ಕಾಣುತ್ತೆ ಅಂತೆಲ್ಲ ನೋಡಿದೆ. ದೆನ್ ಅಲ್ಲಿ ಬ್ಯೂಟಿಫುಲ್ ಬಟರ್ಫ್ಲೈಸ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ರು. ದೆನ್ ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾ, ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಮೈಕ್ರೋಸ್ಕೋಪ್ ಅಂಡರ್ ತೋರಿಸ್ತಾ ಇದ್ರು. IIScಗೆ ಹೋದರೆ ಸುಧಾಮೂರ್ತಿ ಅವರು ಪ್ಲ್ಯಾಂಟ್ ಮಾಡಿರೋ ಪ್ಲ್ಯಾಂಟ್ಸ್ನೆಲ್ಲ ನಾವು ನೋಡ್ಬೋದು. ಹಾಗೆ ನಾನು IEEE ಸೈಡ್ ಹೋದಾಗ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೈಡ್ ಅಲ್ಲಿ ತುಂಬ ಎಕ್ಸ್ಪರಿಮೆಂಟ್ಸ್ ಎಲ್ಲ ಇತ್ತು ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ಆ್ಯಂಡ್ ನಾನು ಮೇನ್ ಬಿಲ್ಡಿಂಗ್ ಹತ್ರ ಹೋದಾಗ ನೋಡೋಕ್ಕೆ ಫುಲ್ಲು ಏಷ್ಯಂಟ್ ಕನ್ಸ್ಟ್ರಕ್ಷನ್ ಥರ ಇತ್ತು. ತುಂಬ ಬ್ಯೂಟಿಫುಲ್ ವ್ಯೂ ಇತ್ತು. ನೀವು ಅಷ್ಟೇ ಮಿಸ್ ಮಾಡ್ದಲೇ ನೆಕ್ಸ್ಟ್ ಇಯರ್ ಮಾರ್ಚ್ 1ಗೆ ವಿಸಿಟ್ ಮಾಡಿ ತುಂಬ ಲರ್ನ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಫಾರ್ ದ ಮೋರ್ ಇನ್ಫಾರ್ಮೇಟಿವ್